ಹೆಲೋ ಕನ್ನಡಿಗರೇ, ವೆಲ್ಕಮ್ ಟು ದಿ ಹೋಮ್ ಮೇಡ್ ಕುಕ್. ಇವತ್ತು ಸೂಪರ್ ಟೇಸ್ಟಿಯಾಗಿ ಫಿಶ್ ಕರಿಯನ್ನು ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಅದು ಸಿಂಪಲ್ ಆ್ಯಂಡ್ ಈಸಿಯಾಗಿ ಅದಕ್ಕೆ ತಕ್ಕಂತೆ ಟೇಸ್ಟನ್ನು ಸೂಪರ್ ಇರುತ್ತೆ. ಈ ಹೊರಗಡೆ ಏನು ಮಸಾಲ ತರಲಾರ್ದೆ ಮನೆಯಲ್ಲಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಫಿಶ್ ಇದೆ. ನಾನು ಆನಿಯನ್ಸ್ ಆ್ಯಂಡ್ ಟೊಮೆಟೊಸ್ ಮಿಕ್ಸಿ ಹಾಕಿದ್ದೀನಿ. ಇದು 15 ಮಿನಿಟ್ಸ್ ಮುಂದೆ ನೆನೆಯಿಟ್ಕೊಂಡ್ಬಿಡ್ಬೇಕು. ಇದಕ್ಕೆ ಜಿಂಜರ್, ಚಿಲ್ಲೀಸ್, ಹಾಗೆ ಮಸಾಲೆಗಾಗಿ ಮೇಥಿ, ಧನಿಯಾ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ. ಇವಾಗ ಬಾಂಡಿ ಇಟ್ಕೊಂಡು ನಾವು ಈ ಮಸಾಲೆಗಳನ್ನು ಫ್ರೈ ಮಾಡೋಣ. ಇದಕ್ಕೆ ಆಯಿಲ್ ಏನೋ ಹಾಕೋದು ಬೇಕಾಗಿಲ್ಲ ರೀ, ನೀವು ಹಾಗೆ ಡ್ರೈ ಮಾಡ್ಬೋದು. ಡ್ರೈ ಆಗಿ ಫ್ರೈ ಮಾಡಿಬಿಡಿ. ನೋಡಿದ್ದೀರಾ, ಈ ಥರ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಡಿ. ನೀವು ಐ ಫ್ಲೇಮಲ್ಲಿ ಮಾಡಬಾರ್ದು, ಲೋ ಫ್ಲೇಮಲ್ಲಿ ಸಿಮ್ಮಲ್ಲಿಟ್ಟೆ ಫ್ರೈ ಮಾಡಬೇಕು. ಸೊ ಈ ಕಡೆ ನಾವು ಬಾಂಡಿಯನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಇದು ಫ್ರೈ ಆಗ್ತಾ ಇರುತ್ತೆ, ಅಷ್ಟೊತ್ತಿಗೆ ನಾವು ಇಲ್ಲಿ ಕರಿಯನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಇಲ್ಲಿನೂ ಒಲೆ ಹಚ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಆಯಿಲ್ ಜಾಸ್ತಿನೇ ಹಿಡಿತೈತ್ರಿ ಫಿಶ್ ಕರಿಗೆ, ನಿಮಗೂ ಗೊತ್ತಲ್ಲ. ಸೊ ನೀವು ಆಯಿಲನ್ನು ಹಾಕಿಬಿಟ್ಟು ಚಿಲ್ಲೀಸನ್ನು ಹಾಕಿಬಿಡಿ. ಚಿಲ್ಲೀಸ್ ಹಾಕಿದ ಮೇಲೆ ನಾವು ಇದು ರುಬ್ಕೊಂಡು ಇಟ್ಕೊಂಡಿದ್ದೀನಲ್ಲ ಟೊಮೆಟೊ ಆ್ಯಂಡ್ ಆನಿಯನ್ ಪೇಸ್ಟ್, ಇದನ್ನು ಹಾಕಿಬಿಡಿ. ನೀವು ಹುಳಿ ಯಾವ ರೀತಿ ತಿಂತೀರೋ ಅದಕ್ಕೆ ತಕ್ಕಂತೆ ನೀವು ಟೊಮೆಟೊ ಹಾಕ್ಕೊಂಬಿಡಿ. ನೀವು ಇನ್ನೊಂದು ವಿಷಯ, ನಾವು ಇದಕ್ಕೆ ಟೊಮೆಟೊ ಹಾಕ್ಲಾರ್ದು ಚೆನ್ನಾಗಿರುತ್ತೆ, ಆದರೆ ಫಿಶ್ ಕರಿಗೆ ಟೊಮೆಟೊ ಇರಲೇಬೇಕ್ರಿ. ಇದ್ದಿದ್ರೇ ನಿಮಗೆ ಒಂದು ಸೂಪರ್ ಟೆಕ್ಸ್ಚರೂ ಬರುತ್ತೆ, ಕಲರೂ ಬರುತ್ತೆ, ಟೇಸ್ಟೂ ಬರುತ್ತೆ. ಈಗ ಅರಿಶಿಣನ ಹಾಕಿದ್ದೀನಿ, ಹಾಗೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ಇವು ಚೆನ್ನಾಗಿ ಫ್ರೈ ಆಗಬೇಕ್ರಿ. ಪೇಸ್ಟ್ ನಿಮಗೆ ಫ್ರೈ ಆಗಿದೆ ಅಂತ ಗೊತ್ತಾಗಬೇಕಂದ್ರೆ ಆಯಿಲೆಲ್ಲ ಮೇಲೆ ಬರುತ್ತೆ. ಸೊ ಆ ಟೈಮಲ್ಲಿ ಇದು ಫ್ರೈ ಆಗಿದೆ ಅಂತ ಅರ್ಥ. ಖಾರವನ್ನು ಹಾಕ್ತಾಯಿದ್ದೀನಿ. ನಾನು ಚಿಲ್ಲೀಸ್ ಹಾಕಿದ್ದೀನಿ, ಖಾರ ಹಾಕ್ತಿದ್ದೀನಿ, ಒಣಮೆಣಸಿನ್ಕಾಯಿ ಮಸಾಲೆಗೆ ಹಾಕ್ತಾಯಿದ್ದೀನಿ. ಸೊ ನೀವು ನೋಡಿಕೊಂಡು ಖಾರನೂ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಇವಾಗ ಅದು ಆ ಕಡೆ ಫ್ರೈ ಆಗ್ತಾಯಿದೆ, ಫ್ರೈ ಆಗಿದೆ ರೀ. ಅದು ಮಿಕ್ಸಿ ಹಾಕಿಬಿಡೋಣ. ಇನ್ನು ಆಯಿಲ್ ನೋಡಿರಿ ಚೆನ್ನಾಗಿ ಮೇಲೆ ಬಂದಿದೆ. ಇದು ಮೇಲೆ ಬಂದಿದೆ ಅಂದರೆ ಇದು ಹಸಿ ವಾಸನೆ ಹೋಗಿ ನಮಗೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ಈ ಪೀಸಸನ್ನು ನೀವು ತೆಳಗಡೆ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಉಳಿದಿದ್ದ ಪೀಸಸ್ ಎಲ್ಲ ಮೇಲೆ ಹಾಕಿಬಿಡಿ. ಈ ಥರ ಎಲ್ಲ ನೀವು ತೆಳಗಡೆ ನೀಟಾಗಿ ಇಟ್ಕೊಂಡ್ಬಿಡಬೇಕು. ಉಳಿದಿದ್ದು ಮೇಲೆ ಹಾಕಿಬಿಡಿ. ಇದಕ್ಕೆ ನೀವು ಚಮಚಾನ ಯೂಸ್ ಮಾಡಬಾರ್ದ್ರಿ. ಈ ಥರ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಇದರಲ್ಲಿ ಹುಣಸೆಹಣ್ಣು ರಸವನ್ನು ಹಾಕಿಬಿಡೋಣ. ನಿಮ್ಗೊಂದು ಡೌಟ್ ಬರ್ಬೋದು, ಎಷ್ಟು ನೀರು ಹಾಕ್ಬೇಕಂತ. ನೀವು ಫಿಶ್ ಕುಕ್ ಆಗುವಾಗ ಅದೂ ವಾಟರ್ ಬಂದುಬಿಡುತ್ತೆ ರೀ. ಸೊ ನೀವು ವಾಟರನ್ನು ನಾವು ಪೀಸಸ್ ಮುಳುಗೋ ಥರ ಹಾಕಬೇಕು. ಇನ್ನೊಂದು ವಿಷಯ, ನೀವು ಆನಿಯನ್ಸನ್ನು ಕಟ್ ಮಾಡ್ಕೊಂಡಿದ್ರೆ ಅದು ನೀರಾಗಿ ಇರುತ್ತೆ. ಈ ಥರ ಮಿಕ್ಸಿ ಹಾಕ್ಕೊಂಬಿಟ್ರೆ ನೀವು ಒಲೆ ಆಫ್ ಮಾಡುವಾಗ ನೀರಾಗಿದ್ರೂ ಆಮೇಲೆ ಗಟ್ಟಿಯಾಗಿಬಿಡುತ್ತೆ. ಇದು ನೆನ್ಪಿಟ್ಕೊಳ್ಳಿ. ನಾನು ಜಿಂಜರನ್ನು ಪೇಸ್ಟನ್ನು ಹಾಕಿದ್ದೀನಿ, ಅದೂ ನೀರನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ವೀಡಿಯೋ ಸ್ಕಿಪ್ ಆಗಿದೆ. ಇವಾಗ ಈ ಟೈಮಲ್ಲಿ ಜಿಂಜರ್ ಪೇಸ್ಟನ್ನು ಹಾಕಿಬಿಡಿ. ಸೊ ಈ ಥರ ನೀವು ಇಟ್ಲಾರ್ದೆ ಈ ಥರ ನೀವು ಚೆನ್ನಾಗಿ ಕಲಿಸ್ಬೇಕು. ಚೌಟ ನೀಡಬಾರ್ದ್ರಿ. ಒಂದು ಸಲ ಅದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇವಾಗ ಇದೊಂದು ಮಿಕ್ಸಿನ ಹಾಕಿಬಿಡಿ. ನೀವು ಮಧ್ಯದಲ್ಲಿ ಹಾಕಬಾರ್ದ್ರಿ. ಯಾವಾಗ ನಾವು 10 ಮಿನಿಟ್ಸ್ ಮುಂಚೆ ನಾವು ಫ್ಲೇಮನ್ನು ಆಫ್ ಮಾಡಿಬಿಡ್ತೀವೋ ಆವಾಗ ಹಾಕಬೇಕು. ಸೊ ಈ ಥರ ಮುದ್ದೆ ಥರ ಆಗಿದೆ. ಒಂದು ಪ್ಲೇಟ್ ಒಳಗೆ ತಗೊಂಬಿಡೋಣ. ಇವಾಗ ನೋಡಿದ್ದೀರಾ, ನನಗೆ ಕುಕ್ ಆಗಿದೆ ಅನಿಸುತ್ತೆ. ಸೊ ಇವಾಗ ಹಾಕ್ತಾಯಿದ್ದೀನಿ. ಈ ಥರ ಮಸಾಲ ಎಲ್ಲ ರುಬ್ಕೊಂಡಿದ್ದು ಹಾಕ್ಕೊಂಬಿಟ್ಟು ನೀವು ಸಾಲ್ಟನ್ನು ನೋಡ್ಕೊಂಬಿಟ್ಟು ಆವಾಗ ನೀವು ಫ್ಲೇಮನ್ನು ಆಫ್ ಮಾಡ್ಕೋಬೋದು. ಇದು ಹಾಕಿದ ಮೇಲೆ ಒಂದು 10 ಮಿನಿಟ್ಸ್ ಕುಕ್ ಆಗಿದ್ರೆ ಸಾಕಾಗುತ್ತೆ. ನೀವು ನೋಡ್ಕೋಬೇಕ್ರಿ, ಫಿಶ್ ಭಾಳ ಫಾಸ್ಟಾಗಿ ಕುಕ್ ಆಗುತ್ತೆ. ನೀವೇನು ಗಂಟೆಗಟ್ಟಲೆ ನೀವು ಒಲೆ ಮೇಲೆ ಇಡೋದೇನು ಬೇಕಾಗಿಲ್ಲ. ನೋಡಿದ್ದೀರಾ, ಈ ಥರ ಬರುತ್ತೆ ಮೇಲೆ ಫಿಶ್ಗೆ, ಆವಾಗ ಅದು ಕುಕ್ ಆಗಿದೆ ಅಂತ ಅರ್ಥ. ಇವಾಗ ಆಯಿಲೆಲ್ಲ ಮೇಲೆ ಬಂದಿದೆ ಅಲ್ರಿ. ಇವಾಗ ನಾವು ಕೊರಿಯಂಡರಿಂದ ಇದಕ್ಕೆ ಹಾಕೋಣ, ಫಿನಿಶಿಂಗ್ ಟಚ್ ಕೊಟ್ಬಿಡೋಣ.
ಸೂಪರಾಗಿ ಕಾಣಿಸ್ತಾ ಇದೆ ಅಲ್ಲ, ಟೇಸ್ಟೂ ಹಾಗೆ ಇರುತ್ತೆ. ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಈಸಿಯಾಗಿದೆ ಅಲ್ಲ ರೆಸಿಪಿ. ಇದು ಚಪಾತೀಸ್ಗೆ ಸೂಪರ್ ಇರುತ್ತೆ ರೀ. ನೀವು ಯಾವಾಗಲೂ ಟ್ರೈ ಮಾಡಿರೋ ಇಲ್ಲೋ, ಚಪಾತೀಸ್ಗೆ ಸೂಪರ್ ಇರುತ್ತೆ. ಹಾಗೆ ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ನಾನು ನಿಮಗೆ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಹೇಳ್ಕೊಡ್ತೀನಿ. ಅದಕ್ಕಾಗಿ ನೀವು ಮತ್ತೆ ಹೊಸ ರೆಸಿಪಿಯಿಂದ ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಫ್ರೆಂಡ್ಸ್.